ಫೆಬ್ರವರಿ 9ನೇ ತಾರೀಕು ರೈತರ ನಡೆ ಆಲಿಮಟ್ಟಿ ಜಲಾಶಯ ಕಡೆ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಏನಪ್ಪಾ ಅಂತಂದ್ರ ಬೃಹತ್ ಪ್ರಮಾಣದ ಒಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಏನಪ್ಪಾ ಅಂತಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅನುಷ್ಠಾನಕ್ಕಾಗಿ ಉಗ್ರವಾದಂತಹ ಒಂದು ಹೋರಾಟ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಗಾಗಿ ಮಧ್ಯಸ್ಥಿಕೆ ವಹಿಸಿರಪ್ಪ ಅಂತ ರೈತರಿಗೆ ಅನುಕೂಲತೆ ಮಾಡಿಕೊಡ್ಬೇಕಂತೇಳಿ ಬೃಹತ್ ಪ್ರಮಾಣದ ಒಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಹೋರಾಟದಲ್ಲಿ ಏನಪ್ಪಾ ಅಂದ್ರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ರೈತರು ಮತ್ತೇನಪ್ಪ ಅಂತಂದ್ರ ಎಲ್ಲಾ ಹರಗುರು ಚರಮೂರ್ತಿ ಮಠಾಧೀಶರು ಇವತ್ತಿನ ದಿನ ಏನಪ್ಪ ಅಂದ್ರೆ ಮಠಾಧೀಶರು ರೈತರ ಪರ ಆಧಾರ ತೋರಿಸ್ಕೊಳ್ಳೋಕೆ ಏನಪ್ಪ ಅಂತಂದ್ರೆ ಈ ಒಂದು ಹೋರಾಟಕ್ಕೆ ಏನಪ್ಪ ಅಂದ್ರ ಪಾಲ್ಗೊಳ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ವಿನಂತಿನ ಮಾಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ಈ ವಿವಿಧ ಸಂಘಟನೆ ಇವತ್ತಿನ ದಿನ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಮತ್ತೆ ಸಮಾಜಮುಖಿ ಸಂಘಟನೆಗಳಾಗಿರ್ಬೋದು ವಿವಿಧ ಸಂಘಟನೆ ಎಲ್ಲ ಅಧ್ಯಕ್ಷರುಗಳಿಗೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿನಂತಿನ ಮಾಡ್ತಾ ಇದ್ದೀನಿ. ಈ ಒಂದು ಹೋರಾಟಕ್ಕೆ ಇವತ್ತಿನ ದಿನ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಜೀವನಾಡಿಯಾದಂತಹ ನಾರಾಯಣಪುರ ಮತ್ತು ಆಲಿಮಟ್ಟಿ ಜಲಾಶಯ ಆ ಒಂದು ಜಲಾಶಯ ನಾವು ಮನಗಂಡು ಇವತ್ತಿನ ದಿನ ಏನಪ್ಪಾ ಅಂದ್ರ ನೆರೆ ಹಾವಳಿ ಬಂದಂತ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಏನಪ್ಪಾ ಅಂತಂದ್ರ ನಾವು ಪ್ರತಿನಿತ್ಯ ಒಂದು ದಿನಕ್ಕೆ 22-25 TMC ನೀರು ನಾವು ಒಳಗಿ ಹರಿಬಿಡ್ಲಾಗತ್ತೀವಿ. ಇವತ್ತಿನ ದಿನ ಏನಪ್ಪಾ ಅಂದ್ರೆ ಅವತ್ತಿನ ದಿನ ನಾವು 150 TMC ನೀರು ಇವತ್ತಿನ ದಿನ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅನುಷ್ಠಾನಗೊಂಡ್ರೆ ಅದು ಹೈಟ್ ಆದ್ರೆ 14 ಅಡಿ ಎತ್ತರಿಸಿದ್ರೆ ಇನ್ನ ಹೆಚ್ಚಿಗೆ 150 TMC ನೀರನ್ನ ನಾವೇನಪ್ಪ ಅಂತಂದ್ರೆ ಹೆಚ್ಚಿಗೆ ಸಂಗ್ರಹಣೆ ಮಾಡಿ ನಾವು ಇನ್ನ ಹೆಚ್ಚಿನ ಸವಲತ್ತನ್ನ ಪಡಿತಕ್ಕಂಥದ್ದು ಒಂದು ಸೌಲಭ್ಯನ ಸಿಗ್ತದ. ಸುಮಾರು ಏನಪ್ಪ ಅಂತಂದ್ರ ಒಂದು 5,69,000 ಹೆಕ್ಟರ್ ಪ್ರದೇಶಕ್ಕೆ ಮತ್ತು ಹೊಸ ನೀರಾವರಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದ. ಈ ನಮ್ಮ ಭಾಗದ ರೈತರಿಗೆ ಒಳ್ಳೆ ರೀತಿ ಅನುಕೂಲತೆ ಆಗ್ತದೆ. ಇನ್ನೂ ಹೆಚ್ಚೆಚ್ಚಿ ಕೃಷಿನ ಮಾಡ್ತಕ್ಕಂಥದ್ದು ಆಗ್ತದ. ಆ ಒಂದು ಮನಗಂಡು ಇವತ್ತಿನ ದಿನ ಏನಪ್ಪ ಅಂತಂದ್ರ ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳೂ ಕೂಡ ಈ ಒಂದು ಹೋರಾಟಕ್ಕೆ ಸಹಕಾರ ನೀಡಬೇಕು. ಈ ಹೋರಾಟದಲ್ಲಿ ಪಕ್ಷಾತೀತವಾಗಿ ರೈತರ ಜೀವನಾಡಿಯಾದಂತ ಆಲಿಮಟ್ಟಿ ಜಲಾಶಯ 14 ಅಡಿ ಎತ್ತರಿಸಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ ಏನಪ್ಪಾ ಅಂದ್ರೆ ತಾವೆಲ್ಲರೂ ಈ ಒಂದು ಹೋರಾಟಕ್ಕೆ ಪಾಲ್ಗೊಳ್ಬೇಕು, ಹೋರಾಟವನ್ನು ಯಶಸ್ವಿಗೊಳಿಸಬೇಕು. 14 ಅಡಿ ಎತ್ತರದಿಂದ ಏನಪ್ಪಾ ಅಂತಂದ್ರ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಬಿಜಾಪುರ, ಬಾಗಲಕೋಟೆ, ರಾಯಚೂರು, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಗದಗ ಜಿಲ್ಲೆ ಆದಂತ ಎಲ್ಲಾ ಜಿಲ್ಲೆಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕೃಷಿಗೆ ಆಗಿರ್ಬೋದು ಮತ್ತು ಇನ್ನುಳಿದ ಎಲ್ಲದಕ್ಕೂ ಏನಪ್ಪ ಅಂದ್ರೆ ನೀರಿನ ವ್ಯವಸ್ಥೆ, ಕಾರ್ಖಾನೆಗಳಿಗೂ ನೀರಿನ ಒಂದು ವ್ಯವಸ್ಥೆ ಆಗ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಈ ನಮ್ಮ ಭಾಗದ ಜೀವನಾಡಿಯನ್ನು ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಕೇಂದ್ರ ಸರ್ಕಾರ ಇದನ್ನು ಮಧ್ಯಸ್ಥಿಕೆ ವಹಿಸಬೇಕಂತೇಳಿ ಒತ್ತಾಯ ಮಾಡಿ ಏನಂದ್ರೆ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡಿ ಏನಪ್ಪಾ ಅಂತಂದ್ರ ಒಂದು ಬೃಹತ್ ಪ್ರಮಾಣದ ಹೋರಾಟ ನಂಬ್ಕೊಳ್ಳಾಗಿದೆ. ಆ ಹೋರಾಟವನ್ನ ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಬಿಸಿ ಮುಡಿಸಿ ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಹಂತ 3ರ ನಂತರ ಏನಪ್ಪಾ ಅಂತಂದ್ರೆ ಎಷ್ಟು ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಆಗ್ಬೇಕು ಅನ್ನೋದು ಏನಾದಲ್ಲ ಅದನ್ನೆಲ್ಲ ಸಂಪೂರ್ಣ ಕಾಮಗಾರಿಗಳು ಮುಗಿದೋಗ್ಯಾವ, ಕಾಲುವೆಗಳು ಮುಗಿದೋಗ್ಯಾವ. ಈಗ ಒಂದು ವೇಳೆ ನೀರು ಬರಲಿಲ್ಲಪ್ಪ ಅಂದ್ರೆ ಆ ಕಾಲುವೆಗೆ ಏನು ಖರ್ಚು ವೆಚ್ಚ ಮಾಡಿ ಕಾಲುವೆ ನಿರ್ಮಾಣ ಮಾಡ್ಯದ, ಭೂ ಸ್ವಾಧೀನ ಪಡಿಸ್ಕೊಂಡಂತ ದುಡ್ಡೇನು ಖರ್ಚು ಮಾಡಿದ ಅದು ವ್ಯರ್ಥ ಆಗಿಬಿಡುತ್ತೆ. ಎಲ್ಲಾ ಕಾಲುವೆಗಳು ಮುಗಿದೋಗ್ಯಾವ. ಈಗ ಉದಾಹರಣೆಗೆ ಮಲ್ಲಾಬಾದ್ ಏತ್ ನೀರಾವರಿ ಅಂತೇಳಿ ಲಿಫ್ಟ್ 1, ಲಿಫ್ಟ್ 2, ಲಿಫ್ಟ್ 3 ಮಲ್ಲಾಬಾದ್ ಏತ್ ನೀರಾವರಿ ಸಂಪೂರ್ಣವಾಗಿ ಮುಗಿದೋಗ್ಯಾವ. ಇವತ್ತು ಕೊಪ್ಪಳ ಏತ್ ನೀರಾವರಿ, ಇವತ್ತಿನ ದಿನ ಕೊಪ್ಪಳ ಏತ್ ನೀರಾವರಿ ಮತ್ತೇನಪ್ಪ ಅಂತಂದ್ರ ಮುಳವಾಡಿ ಏತ್ ನೀರಾವರಿ ಈ ನಮ್ಮ ಭೀಮಾ ಫ್ಲಾಂಕ್ ಸಂಪೂರ್ಣವಾಗಿ ಮುಗಿದೋಗ್ಯದ. ಕೊಪ್ಪಳ ಏತ್ ನೀರಾವರಿ ಮತ್ತು ಹಲವಾರು ನೀರಾವರಿ ಚಿಮ್ಮಲಿಗಿ ಏತ್ ನೀರಾವರಿ ಕಾಮಗಾರಿ ಮುಗಿದ, ಇಂಡಿ ಏತ್ ನೀರಾವರಿ ಕಾಮಗಾರಿ ಮುಗಿದ. ಆ ಮುಗಿದ್ರೂ ಕೂಡ ನೀರು ಹರಿಬಿಡ್ಲಿಪ್ಪ ಅಂದ್ರ ಕಾಮಗಾರಿ ಆದಂತ ಕಾಲುವೆಗಳು ಸಂಪೂರ್ಣವಾಗಿ ಹಾಳಾಗ್ತವ. ಅದಕ್ಕೋಸ್ಕರ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅನುಷ್ಠಾನ ಆಗಲೇಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಲೇಬೇಕು. ತಾವೆಲ್ಲರೂ ಇವತ್ತಿನ ನಮ್ಮ ಭಾಗದ ರೈತರ ಹಿತಕ್ಕಾಗಿ ನಾವು ಯಾವ ರೀತಿ ಇಡೀ ರಾಜ್ಯದ ಜನ ಕಾವೇರಿ ಹೋರಾಟಕ್ಕೆ ಸಪೋರ್ಟ್ ಮಾಡ್ತೀವಿ, ಕಾವೇರಿ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲಿಸಿ ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿ ಅದು ಎಷ್ಟು ನೀರು ಏನಾಗಲ್ಲ ಇವತ್ತಿನ 150 TMC ನೀರು ನಾವು ಹೆಚ್ಚಿಗೆ ಪಡಿಬಹುದು. ನಮ್ಮ ಭಾಗದ ರೈತರಿಗೆ ನೀರು ಕೊಡಿಸ್ಲಿಕ್ಕೆ ನಾವು ನೀವೆಲ್ಲರೂ ಕಾರಣೀಭೂತರಾಗೋಣ ಅಂತೇಳಿ ಇವತ್ತಿನ ದಿನ ತಾವೆಲ್ಲರೂ ದೃಢವಾಗಿ ನಿಂತು ನಮ್ಮ ಭಾಗದ ರೈತರು, ಯಾಕಪ್ಪ ಅಂದ್ರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕದವ್ರಿಗೆ ದಕ್ಷಿಣ ಕರ್ನಾಟಕದವರು ಬೆಂಬಲ ನೀಡಲ್ಲ ಅನ್ನೋದು. ಆದ್ರೆ ನಾವು ಕಾವೇರಿಗೆ ಉತ್ತರ ಕರ್ನಾಟಕದವರು ಯಾವ ರೀತಿ ಬೆಂಬಲ ನೀಡಿವಿ ಅದೇ ರೀತಿ ಇಡೀ ಸಂಪೂರ್ಣ ರಾಜ್ಯ ಕರ್ನಾಟಕ ರಾಜ್ಯನೇ ಕೂಡ ಏನಪ್ಪ ಅಂತಂದ್ರ
ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಾಗ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲ ಸಿನಿಮಾ ನಟರು ಕೂಡ ಈ ಒಂದು ಹೋರಾಟಕ್ಕೆ ತಾವು ಕೂಡ ಕಾವೇರಿ ಹೋರಾಟಕ್ಕೆ ಯಾವ ರೀತಿ ನೀವು ಬೆಂಬಲ ಸೂಚಿಸಿರಿ, ಅದೇ ರೀತಿ ಈ ನಮ್ಮ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಏನಪ್ಪಾ ಅಂತಂದ್ರ ಹಂತ 3ಕ್ಕಾಗಿ ತಾವು ಕೂಡ ಬೆಂಬಲ ಸೂಚಿಸಬೇಕು, ಬೆಂಬಲ ನೀಡಬೇಕಂತೇಳಿ ಈ ಸಂದರ್ಭದಾಗ ನಾನು ವಿನಂತಿ ಮಾಡ್ತೀನಿ. ಎಲ್ಲಾ ಮಠಾಧೀಶರು ಕೂಡ ನೀವೇನಪ್ಪ ಅಂತಂದ್ರೆ ರೈತರಿಗೆ ಬೆನ್ನೆಲುಬಾಗಿ ನಿಂತು ತಮ್ಮೆಲ್ಲರ ಆಶೀರ್ವಾದ ಬೇಕು ಮಠಾಧೀಶರದು, ತಾವು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ಈ ಸಂದರ್ಭದಾಗ ನಾನು ವಿನಂತಿನ ಮಾಡ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಏನಪ್ಪ ಅಂದ್ರೆ ಈ ಹೋರಾಟ ಹಮ್ಮಿಕೊಂಡದ. ಆ ಹೋರಾಟಕ್ಕೆ ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಸಂಘಟನಾತೀತವಾಗಿ ಎಲ್ಲಾ ಸಂಘಟನೆಗಳು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಬೇಕಂತೇಳಿ ಈ ಸಂದರ್ಭದಾಗ ವಿನಂತಿ ಮಾಡಿ, ಸಾವಿರಾರು ಲಕ್ಷ ಗಟ್ಟಲೆ ಏನಪ್ಪ ಅಂತಂದ್ರ ಫೆಬ್ರವರಿ 9ನೇ ತಾರೀಕು ಗುರ್ತಿಟ್ಕೋರಿ. ನಮ್ಮ ನಡೆ ರೈತರ ನಡೆ, ಆಲಿಮಟ್ಟಿ ಜಲಾಶಯ ಕಡೆ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು, ಒಂದು ಘೋಷಣೆ ಇಟ್ಕೊಂಡು ನಾವೇನಪ್ಪ ಅಂತಂದ್ರೆ ಈ ಭಾಗದ ರೈತರಿಗೆ ನ್ಯಾಯ ಕೊಡಿಸ್ಲಕ್ಕ ನಾವು ನೀವೆಲ್ಲರೂ ಮುಂದಾಗೋಣ ಅನ್ನೋ ಮಾತನ್ನ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್ ಜೈ ಕರ್ನಾಟಕ.